ಹರಿ ಓಂ. ಶ್ರೀ ಶಂಗಾ ಆಧ್ಯಾತ್ಮಿಕ ಪ್ರತಿಷ್ಠಾನ ಪ್ರಸ್ತುತಪಡಿಸ್ತಾ ಇರತಕ್ಕಂಥ ಭಗವಾನ್ ಶ್ರೀ ರಮಣ ಮಹರ್ಷಿ ವಿರಚಿತ ಉಪದೇಶ ಸಾರ ಶ್ಲೋಕ 1. ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ. ಓಂ ನಮೋ ಭಗವತೆ ರಮಣಾಯ. ಈ ಹಿಂದಿನ ಸಂಚಿಕೆಯಲ್ಲಿ ರಮಣ ಮಹರ್ಷಿಗಳ ಮೇಲೆ ರಚಿತವಾದ ಧ್ಯಾನ ಶ್ಲೋಕದ ಅರ್ಥವನ್ನು ನೋಡಿದ್ದೀವಿ. ಉಪದೇಶ ಸಾರದ ಹಿನ್ನೆಲೆಯನ್ನು ಕೂಡ ನಾವು ಗಮನಿಸಿದ್ದೀವಿ. ಈಗ ಮೊಟ್ಟ ಮೊದಲನೆಯ ಶ್ಲೋಕ. ಸಾಕ್ಷಾತ್ ಶಿವ ಆ ಋಷಿಮುನಿಗಳಿಗೆ ಅಧ್ಯಾತ್ಮ ಜ್ಞಾನವನ್ನು ಉಪದೇಶಿಸ್ತಾ ಇದ್ದಾನೆ. ಹಾಗೆ ರಮಣ ಮಹರ್ಷಿಗಳು ಕೂಡ ಮುರುಗನ್ನಾರ್ ಕವಿಗೆ ಈ ಶ್ಲೋಕವನ್ನು ಉಪದೇಶಿಸ್ತಾ ಇದ್ದಾರೆ. ಕರ್ತುರಾಜ್ಞೆಯ, ಕರ್ತುಹು ಆಜ್ಞೆಯ. ಇಡೀ ಪ್ರಪಂಚವನ್ನು ಒಬ್ಬ ಸೃಷ್ಟಿ ಮಾಡಿದ್ದಾನೆ. ಹೇಗೆ ಒಂದು ಜೇಡ ತನ್ನ ಬಲೆಯನ್ನು ತನ್ನದೇ ಆದಂಥ ಆ ಜಲ್ಲಿನಿಂದ ಉತ್ಪನ್ನ ಮಾಡುತ್ತೋ, ಉಪಾದಾನ ಕಾರಣ ಹಾಗೂ ನಿಮಿತ್ತ ಕಾರಣ, ಬೋತ್ ಎಫಿಷಿಯೆಂಟ್ ಕಾಸ್ ಆ್ಯಂಡ್ ಮೆಟೀರಿಯಲ್ ಕಾಸ್, ಎರಡೂ ಕೂಡ ಹೇಗೆ ಜೇಡರ ಹುಳ ಆಗುತ್ತೋ ಹಾಗೆ ಭಗವಂತ ತನ್ನದೇ ಆದಂಥ ಸಾಮಗ್ರಿಯನ್ನು ಉಪಯೋಗಿಸ್ಕೊಳ್ತಾ ತಾನು ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ. ಆಕಾಶ, ವಾಯು, ಅಗ್ನಿ, ಜಲ, ಪೃಥಿವಿ, ಎಲ್ಲ ಸಸ್ಯರಾಶಿಗಳು, ಜೀವರಾಶಿಗಳು, ದೇವತೆಗಳು ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. ಅವನ ಆಜ್ಞೆಯಂತೆಯೇ ಎಲ್ಲವೂ ನಡೆಯೋದು. ಹಾಗಾಗಿ ಕರ್ತುಹು ಆಜ್ಞೆಯ ಪ್ರಾಪ್ಯತೆ ಫಲಂ. ನಾವು ಜನ್ಮ ಪಡ್ಕೊಂಡಿರೋದು ಅವನ ಒಂದು ಇಚ್ಛೆಯಂತೆಯೇ. ನಮಗೆ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿ ಆಗ್ತಾ ಇರೋದು ಅವನ ಇಚ್ಛೆಯಂತೆ. ಹೀಗಿದ್ದಾಗ ನಾನು ಮಾಡಿ ಪಡೆಯುವಂಥದ್ದೇನಿದೆ? ಕರ್ಮ ಕಿಂ ಪರಂ. ಈ ಕರ್ಮಕ್ಕೇನು ಬೆಲೆ ಇದೆ? ಕರ್ಮ ತತ್ ಜಡಂ. ಕರ್ಮ ಒಂದು ಜಡ ಅಷ್ಟೆ, ಅದಕ್ಕೆ ಯಾವ ಅಸ್ತಿತ್ವವೂ ಇಲ್ಲ. ನಾವು ಕರ್ಮ ಮಾಡಬೇಕಾದ್ರೆ ಒಂದು ದೇಹ ಇರಬೇಕು, ದೇಹದೊಳಗಡೆ ಮನಸ್ಸಿರಬೇಕು, ಆ ಮನಸ್ಸನ್ನು ಬೆಳಗ್ತಾ ಇರತಕ್ಕಂಥ ಬುದ್ಧಿ ಇರಬೇಕು. ಈ ಮೂರು. ಎಲ್ಲಿ ಕರ್ಮಗಳನ್ನು ಮಾಡಬೇಕು? ಪ್ರಪಂಚದಲ್ಲಿ ಕರ್ಮ ಮಾಡಬೇಕು. ಆಕಾಶ, ವಾಯು, ಅಗ್ನಿ, ಜಲ, ಪೃಥಿವಿ ಇಂದ ಕೂಡಿರ್ತಕ್ಕಂಥ ಪಂಚ ಮಹಾಭೂತಾತ್ಮಕವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಶರೀರ, ಮನಸ್ಸು, ಬುದ್ಧಿ ಕರ್ಮವನ್ನು ಮಾಡಬೇಕು. ಆಗ ನಮಗೆ ಫಲ ಸಿಗುತ್ತೆ. ಆ ಫಲದಿಂದ ನಾವು ಆನಂದ ಪಡೆಯೋಣ ಅಂತ ಹೊರಟಿದ್ದೀವಿ. ಯಾವಾಗ ಫಲ ಸಿಗೋದಿಲ್ವೋ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತೀವಿ. ಆಗ ಮತ್ತೆ ಮತ್ತೆ ದುಃಖ ಉಂಟಾಗ್ತಾನೆ ಇರುತ್ತೆ. ಅಲ್ಲಿಗೆ ಕರ್ಮ ತಾನೇ ಫಲವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಯಾವುದೇ ಕರ್ಮದ ನಂತರ ಫಲ ಇಲ್ಲ. ನಾವು ಅಂದ್ಕೊಂಡ ಹಾಗೆ ಆಗಿರಬಹುದು ಅಥವಾ ನಾವು ಅಂದ್ಕೊಂಡ ಹಾಗೆ ಆಗದೇನೂ ಇರಬಹುದು. ಒಂದು ವೇಳೆ ನಾವು ಅಂದ್ಕೊಂಡ ಹಾಗೆ ಫಲ ಸಿಕ್ಕಿದಾಗ ನಾವು ಮತ್ತೆ ಮತ್ತೆ ಪ್ರಯತ್ನ ಮಾಡ್ತೀವಿ, ಆಗ ಮತ್ತೆ ವಿಫಲಗೊಳ್ಳಬಹುದು. ನಾವು ಅಂದ್ಕೊಂಡ ಹಾಗೆ ಆಗಲಿಲ್ಲ ಅಂದರೆ ಆಗ ದುಃಖ ಪಡ್ತೀವಿ. ಹಾಗಾಗಿ ಕರ್ಮಕ್ಕೆ ಸ್ವಂತ ಅಸ್ತಿತ್ವ ಇಲ್ಲ. ಏಕೆ ಕರ್ಮಗಳು ಆನಂದ ಕೊಡಲಾರವು ಅನ್ನುವುದಕ್ಕೆ ಸುಮಾರು 6 ಕರ್ಮಗಳಲ್ಲಿರ್ತಕ್ಕಂಥ ದೋಷಗಳನ್ನು ಹೇಳ್ತಾರೆ. ಡಿಫೆಕ್ಟ್ಸ್ ಆಫ್ ಆ್ಯಕ್ಷನ್, ಕರ್ಮಗಳ 6 ದೋಷಗಳು. ಪೆನ್ನು ನೋಟ್ಬುಕ್ ಇದ್ದರೆ ಬರ್ಕೊಂಡ್ಬಿಟ್ರೆ ಒಳ್ಳೆಯದು. ಮೊಟ್ಟ ಮೊದಲನೆಯ ದೋಷ ಏನಪ್ಪ ಅಂದರೆ, ನಾವು ಮಾಡ್ತಕ್ಕಂತಹ ಕರ್ಮ ಸ್ಥಳ ಅಥವಾ ದೇಶ
ಕಾಲ ಅಥವಾ ಟೈಮ್ ಮತ್ತು ಸಾಮರ್ಥ್ಯ ಕೆಪ್ಯಾಸಿಟಿ ಆಫ್ ಇಂಡಿವಿಜುವಲ್. ಈಚ್ ಆ್ಯಕ್ಷನ್ ಈಸ್ ಬೌಂಡೆಡ್ ಬೈ ಆರ್ ಲಿಮಿಟೆಡ್ ಬೈ ಸ್ಪೇಸ್, ಟೈಮ್ ಆ್ಯಂಡ್ ಕೆಪ್ಯಾಸಿಟಿ ಆಫ್ ಇಂಡಿವಿಜುವಲ್. ನಾವು ಯಾವುದೇ ಕರ್ಮ ಮಾಡಬೇಕಾದ್ರೆ ದೇಶದ ಮೇಲೆ ಅವಲಂಬಿತವಾಗಿದೆ. ಪ್ರದೇಶ, ಎಲ್ಲಿ ಮಾಡ್ತಾ ಇದ್ದೀವಿ, ಮತ್ತು ಕಾಲ, ಯಾವಾಗ ಮಾಡ್ತಾ ಇದ್ದೀವಿ, ಮತ್ತು ನಮ್ಮ ಸಾಮರ್ಥ್ಯ ಎಷ್ಟಿದೆ. ಆಗ ಮಾತ್ರ ಆ ಕರ್ಮಕ್ಕೆ ಬೆಲೆ ಇದೆ. ಈಗ ನಾನು ಸ್ವಿಮ್ಮಿಂಗ್ ಮಾಡಬೇಕು ಅಂತ ಇಷ್ಟಪಟ್ಟರೆ ನನಗೆ ಸ್ವಿಮ್ಮಿಂಗ್ ಪೂಲ್ ಬೇಕು. ಸಮಯ 6 ಗಂಟೆಗೆ ಬಂದರೆ ಹೇಳ್ಕೊಡ್ತೀವಿ ಅಂದರೆ 6 ಗಂಟೆಗೆ ಹೋಗಬೇಕು ಮತ್ತು ನನಗೆ ಸಾಮರ್ಥ್ಯ ಇರಬೇಕು. ವೇದ ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ವೇದ ಪಾಠಶಾಲೆಗೆ ಹೋಗಬೇಕು ಅಥವಾ ಗುರುಕುಲಕ್ಕೆ ಹೋಗಬೇಕು, ಗುರುಗಳು ಸಿಗಬೇಕು, ಅವ್ರು ಹೇಳಿದ ಸಮಯಕ್ಕೆ ಹೋಗಬೇಕು, ಸರಿಯಾದ ಸಮಯದಲ್ಲಿ ಒಪ್ಪಿಸ್ಬೇಕು ಮತ್ತು ನನಗೆ ಸಾಮರ್ಥ್ಯ ಇರಬೇಕು. ಹಾಗಾಗಿ ಕರ್ಮ ಯಾವುದಾದ್ರೂ ನಡಿಬೇಕಾದ್ರೆ ಈ 3 ಒಟ್ಟಾಗಿ ಸೇರಬೇಕು, ಇಲ್ಲ ಅಂದರೆ ಕರ್ಮಗಳು ನಡೆಯೋದಿಲ್ಲ. ಹಾಗಾಗಿ ಕರ್ಮ ಈಸ್ ಟೋಟಲಿ ಡಿಪೆಂಡೆಂಟ್ ಆನ್ ಸ್ಪೇಸ್, ಟೈಮ್ ಆ್ಯಂಡ್ ಕೆಪ್ಯಾಸಿಟಿ ಆಫ್ ಇಂಡಿವಿಜುವಲ್. ದೇಶ, ಕಾಲ ಮತ್ತು ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿರೋದ್ರಿಂದ ಕರ್ಮಕ್ಕೆ ಸ್ವಂತ ಅಸ್ತಿತ್ವ ಇಲ್ಲ. ಯಾವಾಗ ಸ್ವಂತ ಅಸ್ತಿತ್ವವಿಲ್ಲವೋ ಆಗ ಅದು ನಮಗೆ ಶಾಶ್ವತವಾದ ಆನಂದವನ್ನು ತಂದುಕೊಡಲಾರದು. ಹಾಗಾಗಿ ಯಾವುದೇ ಕರ್ಮ ನಮಗೆ ಆನಂದವನ್ನು ತಂದುಕೊಡಲಾರದು. ಎರಡನೇ ದೋಷ, ಯಾವುದೇ ಕರ್ಮ ಮಾಡಿದ್ರೆ ಅದಕ್ಕೆ 2 ಫಲಗಳಿವೆ. ಒಂದು ಯಶಸ್ಸು, ಸಕ್ಸಸ್, ಮತ್ತೊಂದು ಸೋಲು, ಫೇಲ್ಯೂರ್. ಗೆಲುವು ಅಥವಾ ಸೋಲು, ಜಯ ಅಥವಾ ಅಪಜಯ. ಯಾವುದೇ ಒಂದು ಕರ್ಮ ಮಾಡಿದಾಗ ನಾವು ಅಂದ್ಕೊಂಡ ಹಾಗೆ ಆದಾಗ ಆಗ ಸಂತೋಷ ಆಗುತ್ತೆ. ಆದರೆ ನಮಗಿಂತ ಹೆಚ್ಚಾಗಿ ಇನ್ನೊಬ್ಬರು ಯಾರೋ ಮಾಡಿದ್ರೆ ಅಥವಾ ನಮಗಿಂತ ಶ್ರೇಷ್ಠವಾದ ಸಾಧನೆ ಮತ್ತೊಬ್ಬರು ಮಾಡಿದಾಗ ಆಗ ನಮ್ಮ ಈ ಸಾಧನೆ ಮುಂದೆ ಬರೋದಿಲ್ಲ. ಈಗ ನಾನು ಕ್ರಿಕೆಟಲ್ಲಿ 50 ಬಾಲಿಗೆ 100 ರನ್ ಹೊಡೆದಿರ್ತೀನಿ, ಸಂತೋಷ, ರೆಕಾರ್ಡ್. ಇನ್ನೊಬ್ಬರು ಯಾರೋ ಅದಕ್ಕಿಂತ ಕಡಿಮೆ ಚೆಂಡುಗಳಲ್ಲಿ 49 ಚೆಂಡುಗಳಲ್ಲಿ 100 ರನ್ ಹೊಡೆದಾಗ ನನ್ನ ಯಶಸ್ಸು ಬಿದ್ದು ಹೋಗುತ್ತೆ. ಹಾಗೆ ಸೋಲು, ನಾವು ಅಂದ್ಕೊಂಡು ಹಾಗೆ ಆಗಲಿಲ್ಲ ಅಂದರೆ ಅಲ್ಲೇ ದುಃಖ ಆಗಿಬಿಡುತ್ತೆ. ಅದರಿಂದ ಕರ್ಮದಿಂದ ದುಃಖ ಇದ್ದೇ ಇದೆ. ಅದಲ್ಲದೆ ಈಗ ನನ್ನ ಹತ್ರ 1,000 ರೂಪಾಯಿ ಇದೆ, ಇನ್ನೊಬ್ಬರ ಹತ್ರ ಅದಕ್ಕಿಂತ ಹೆಚ್ಚು ಹಣ ಇದ್ದರೆ, ನನ್ನ ಹತ್ರ ಒಂದು ಮನೆ ಇದೆ 30-40 ಸೈಟಲ್ಲಿ, ಇನ್ನೊಬ್ಬರ ಹತ್ರ 60-40 ಸೈಟಲ್ಲಿ ಒಳ್ಳೆ ಮನೆ ಇದ್ದರೆ, ನನ್ನ ಹತ್ರ 1 kg ಒಡವೆ ಇದೆ ಚಿನ್ನದ ಆಭರಣಗಳು, ಮತ್ತೊಬ್ಬರ ಹತ್ರ 2 kg ಚಿನ್ನದ ಆಭರಣಗಳಿದ್ದರೆ ನನಗೆ ಆನಂದ ಉಂಟಾಗೋದಿಲ್ಲ. ಹಾಗಾಗಿ ಕರ್ಮದಿಂದ ಕರ್ಮಫಲ ಅದು ಪಾಸಿಟಿವ್ ಆದರೂ ಇರಬಹುದು, ನೆಗೆಟಿವ್ ಆದರೂ ಇರಬಹುದು, ಎರಡರಿಂದಲೂ ದುಃಖವೇ. ನನ್ನ ಹತ್ರ 1,000 ರೂಪಾಯಿ ಇದೆ ಅಂತಂದರೆ ಆ 1,000 ರೂಪಾಯಿ ಖರ್ಚು ಮಾಡಬೇಕಾದ್ರೂ ದುಃಖ, ಗಳಿಸ್ಬೇಕಾದ್ರೂ ದುಃಖ, ಇನ್ಯಾರೋ ಕದ್ಕೊಂಡು ಹೋದರೂ ದುಃಖ. ಹಾಗಾಗಿ ಕರ್ಮ ಮತ್ತು ಕರ್ಮ ಫಲದಿಂದ ಆನಂದ ಇಲ್ಲ. ಮೂರನೇದು, ಕರ್ಮದ ಫಲ 2 ರೀತಿ ಪ್ರತಿಕ್ರಿಯೆಯನ್ನು ಉಂಟು ಮಾಡುತ್ತೆ. ಈಗಾಗಲೇ ನೋಡಿದ್ದೀವಿ, ಕರ್ಮದ ಫಲ ಒಂದು ನಾವು ಅಂದ್ಕೊಂಡ ಹಾಗೆ ಆಗಬಹುದು. ಅವಾಗೇನಾಗತ್ತೆ, ನಾವು ರಾಗ ಬೆಳೆಸ್ಕೊಳ್ತೀವಿ. ನನಗೆ ಯಾವುದೋ ಒಂದು ಕೆಲಸ ಮಾಡಿದಾಗ ಯಶಸ್ಸು ಉಂಟಾದರೆ ಮತ್ತೆ ಮತ್ತೆ ಅದನ್ನೇ ಮಾಡೋದಕ್ಕೆ ಶುರು ಮಾಡ್ತೀನಿ. ಯಾಕೆಂದರೆ ಅದರಿಂದ ಆನಂದ ಉಂಟಾಯ್ತಲ್ಲ. ಇವತ್ತು ಒಂದು ಗಿಡ ತೊಗೊಂಡು ಬಂದು ನೀರು ಹಾಕಕ್ಕೆ ಶುರು ಮಾಡಿದೆ, ಖುಷಿಯಾಯಿತು.
4 ಪಾಟ್ ತೊಗೊಂಡ್ಬಂದು ಗಿಡ ಬೆಳೆಸೋದಕ್ಕೆ ಶುರು ಮಾಡ್ತೀನಿ. ಅದು 40 ಆಗುತ್ತೆ, ಆಮೇಲೆ 100 ಆಗುತ್ತೆ. ಒಬ್ಬ ಹುಡುಗನಿಗೆ ಪಾಠ ಹೇಳ್ಕೊಡ್ತೀನಿ. ನನಗಿನ್ನೂ ಸಂತೋಷವಾಗಿ 100 ಜನಕ್ಕೆ ಪಾಠ ಹೇಳ್ಕೊಡ್ಬೇಕು ಅಂತ ಅನಿಸುತ್ತೆ. ಒಬ್ಬ ರೋಗಿಗೆ ಸಹಾಯ ಮಾಡ್ತೀನಿ, ಆನಂದ ಉಂಟಾಗುತ್ತೆ. ಸಾವಿರಾರು ರೋಗಿಗಳಿಗೆ ಸಹಾಯ ಮಾಡಬೇಕು ಅಂತ ಹೊರಡ್ತೀನಿ. ಆದರೆ ಯಶಸ್ಸು ಉಂಟಾಗುತ್ತಾ? ಮೊದಲನೇ ಪಾಟಲ್ಲಿ ಗಿಡ ಚೆನ್ನಾಗಿ ಬಂದಿರಬಹುದು, 2ನೇ ಪಾಟಲ್ಲಿ ಗಿಡ ಹಾಕಿದಾಗ ಒಣಗೋಗಬಹುದು. ಒಬ್ಬ ವಿದ್ಯಾರ್ಥಿಗೆ ಪಾಠ ಹೇಳ್ಕೊಟ್ಟಾಗ ಅವನು ಚೆನ್ನಾಗಿ ಕಲಿತು ಬುದ್ಧಿವಂತನಾಗಬಹುದು. ಆದರೆ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಕೊಡ್ಬೇಕಾದ್ರೆ ಅವರು ದಡ್ಡರಾಗಿ ಅವರಿಂದ ನಮಗೆ ದುಃಖ ಉಂಟಾಗಬಹುದು. ಹಾಗಾಗಿ ಕರ್ಮದ ಫಲ ನಮಗೆ ಆನಂದ ಕೊಡಲಾರದು. ಕರ್ಮದಿಂದ ಕರ್ಮಫಲ ನಮಗೆ ಯಾವಾಗಲೂ ಮನಸ್ಸಿನ ಸಮಾಧಾನವನ್ನು ಕೆಡಿಸುತ್ತೆ. ಇನ್ನು 4ನೇದಾಗಿ, ಕರ್ಮ ನಡೆಯೋದು ಈ ಪ್ರಪಂಚದಲ್ಲಿ. ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿಯಿಂದ ಕೂಡಿರ್ತಕ್ಕಂಥ ಈ ಪ್ರಪಂಚದಲ್ಲಿಯೇ ಕರ್ಮಗಳನ್ನು ಮಾಡಬೇಕು, ಬೇರೆ ಎಲ್ಲೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾವುದೇ ಕರ್ಮವನ್ನು ಪ್ರಪಂಚದಲ್ಲಿ ಮಾಡಬೇಕಾಗಿರೋದ್ರಿಂದ ಕರ್ಮ ಪ್ರಪಂಚದ ಮೇಲೆ ಅವಲಂಬಿತವಾಗಿರುತ್ತೆ. ಅತಿವೃಷ್ಟಿ, ಅತಿಯಾದ ಶಾಖ ಅಥವಾ ಭೂಕಂಪ, ಬರ, ಬೇರೆ ಯಾವುದೋ ಪ್ರಾಕೃತಿಕವಾಗಿರ್ತಕ್ಕಂಥ ಯಾವುದೋ ಒಂದು ತೊಂದರೆಯಿಂದ ಉಸಿರಾಡೋಕ್ಕಾಗದೇ ಇರಬಹುದು, ತುಂಬ ಟೆಂಪ್ರೇಚರ್ ಜಾಸ್ತಿಯಾಗಿ ಜ್ವರ ಬರಬಹುದು. ಇದೆಲ್ಲ ಪ್ರಕೃತಿಯಿಂದ ನಮಗೆ ಕೆಟ್ಟದ್ದು ಉಂಟಾದಾಗ ಯಾವ ಕರ್ಮವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಪ್ರಕೃತಿಯ ಮೇಲೆ ಅವಲಂಬಿತವಾಗಿರೋದ್ರಿಂದ ನಾನು ಮಾಡ್ತೀನಿ ಅಂತ ಮಾಡ್ತಕ್ಕಂಥ ಕರ್ಮ ಎಂದೆಂದಿಗೂ ಆನಂದ ತಂದು ಕೊಡಲಾರದು. ಇನ್ನು 5ನೇದಾಗಿ, ಕರ್ಮ ಆಗಬೇಕಾದರೆ ನಾನು ದೇಹ ಅಂತ ತಿಳಿದಿರಬೇಕು, ಅಥವಾ ನಾನು ಮನಸ್ಸು ಅಂತ ತಿಳಿದಿರಬೇಕು, ಅಥವಾ ನಾನು ಬುದ್ಧಿ ಅಂತ ತಿಳ್ಕೊಂಡಿರಬೇಕು. ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಬಾಡಿ, ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್ ಅದರಲ್ಲಿ ನಾನು ಅನ್ನೋ ಭಾವನೆ ಬರಲಿಲ್ಲ ಅಂದರೆ ಯಾವ ಕರ್ಮಗಳು ನಡೆಯೋದಿಲ್ಲ. ಯಾವಾಗ ನಾನು ಅನ್ನುವುದು ದೇಹ, ಮನಸ್ಸು, ಬುದ್ಧಿ ಆಗುತ್ತೋ ಅದು ಅಜ್ಞಾನ. ಅಜ್ಞಾನ ಎಂದೆಂದಿಗೂ ದುಃಖಕ್ಕೆ ಕಾರಣವೇ ಹೊರತು ಆನಂದಕ್ಕೆ ಕಾರಣವಲ್ಲ. ಯಾಕೆಂದರೆ ಈ ಶರೀರ, ಮನಸ್ಸು ಮತ್ತು ಬುದ್ಧಿ ಜಡ. ಅದು 6 ರೀತಿ ವಿಕಾರವನ್ನು ಹೊಂದುತ್ತೆ. ಅಸ್ಥಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತಿ. ಹಾಗಾಗಿ ಅದು ನಮಗೆ ಆನಂದ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಕೊನೆಯದಾಗಿ, ಈ ಕರ್ಮದಿಂದ ಕರ್ಮಫಲ. ನಾನು ಈ ಜನ್ಮದಲ್ಲಿ ಆ ಕರ್ಮವನ್ನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಅಂದ್ಕೊಳ್ಳಿ. ಏನೋ ಮಕ್ಕಳಾಗಬೇಕು ಅಂತ ಅಂದ್ಕೊಂಡಿತ್ತು, ಆಗಲಿಲ್ಲ, ಬಯಸ್ತಾನೇ ಇದ್ದೀನಿ ಅಂದರೆ ಅದು ಮುಂದಿನ ಜನ್ಮಕ್ಕೆ ಕಾರಣವಾಗುತ್ತೆ. ಯಾವುದೇ ಕರ್ಮ ಪುನರ್ಜನ್ಮಕ್ಕೆ ಕಾರಣವಾಗುತ್ತೆ. ಹಾಗಾಗಿ ಮತ್ತೆ ಪುನರಪಿ ಜನನಂ, ಪುನರಪಿ ಮರಣಂ, ಪುನರಪಿ ಜನನಿ ಜಠರೇ ಶಯನಂ ಆಗುತ್ತೆ. ಈ ಎಲ್ಲ ಕರ್ಮಗಳು ಮನಸ್ಸನ್ನು ದುರ್ಬಲಗೊಳಿಸುತ್ತವೆ. ಎಲ್ಲ ಕರ್ಮಗಳು ಮನಸ್ಸಿನ ಆನಂದವನ್ನು ಕೆಡಿಸುತ್ತೆ, ಮನಸ್ಸಿನ ಶಾಂತತೆಯನ್ನು ಕೆಡಿಸುತ್ತೆ. ಹಾಗಾಗಿ ಕರ್ಮ ಶ್ರೇಷ್ಠ ಅಲ್ಲ. ಕರ್ಮ ಕಿಂಪರಂ ಕರ್ಮ ತಜ್ಜಡಂ. ಅದರಿಂದ ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಕರ್ಮ ಕಿಂಪರಂ ಕರ್ಮ ತಜ್ಜಡಂ.